ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಅಪ್ಪಾಜಿ ಅಮ್ಮಂದು 50ನೇ ವರ್ಷದ ಆ್ಯನಿವರ್ಸರಿ. ಸೊ ಅದಕ್ಕಾಗಿ ಮನೇಲೆ ಒಂದು ಚಿಕ್ಕದಾಗಿ ಸಡನ್ ಆಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಜಸ್ಟ್ ಹತ್ರದ ರಿಲೇಟಿವ್ಸ್ನ ಮಾತ್ರ ಕರೆದಿದ್ವಿ. ತುಂಬ ಚಿಕ್ಕದಾಗಿ ಮಾಡಿದ್ರು, ತುಂಬ ಚೆನ್ನಾಗೇ ಆಯಿತು. ಸೊ ಇದು ಒಂಥರ ಮೆಮೊರೇಬಲ್ ಆಗಿತ್ತು. 50ನೇ ವರ್ಷದ ಆ್ಯನಿವರ್ಸರಿ ಅಲ್ವಾ, ತುಂಬಾ ಚೆನ್ನಾಗಾಯಿತು. ಹೇಗಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಸದ್ಯಕ್ಕೆ ನಾನು ಮತ್ತು ನನ್ನ ಕೊನೆ ಅಕ್ಕ ಇಬ್ಬರೇ ಇದ್ವಿ ಮನೆಯಲ್ಲಿ. ಉಳಿದವರೆಲ್ಲ ಬಂದಿದ್ದರು, ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಆಲ್ರೆಡಿ ಎಲ್ಲ ಅವ್ರವ್ರ ಮನೆಗೆ ಹೊರಟೋಗ್ಬಿಟ್ಟಿದ್ರು. ಸೊ ಇದು ನಾನು ಹೇಳಿದಾಗೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಸೊ ಎಲ್ಲರೂ ಇರೋಕ್ಕಾಗಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ರಿಗೂ ಹೇಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬರೋಕ್ಕೆ. ಹಾಗೆ ನಾವಿವತ್ತು ಸಂಜೆ ಇಟ್ಕೊಂಡಿದ್ವಿ ಪ್ರೋಗ್ರಾಮು. ಸೊ ಹಾಗಾಗಿ ನಾವಿಬ್ಬರು ಆದಷ್ಟು ಬೇಗ ಎಲ್ಲ ಮನೆ ಕ್ಲೀನ್ ಎಲ್ಲ ಮಾಡ್ಕೊತಾ ಇದ್ವಿ. ಹಾಗೆ ಬಂದವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಅರೇಂಜ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಅಕ್ಕ ಅದನ್ನು ಕಂಪ್ಲೀಟಾಗಿ ವಹಿಸ್ಕೊಂಡಿದ್ಲು. ನಾನು ಈ ಕಡೆ ಕೇಕ್ ತರೋಕ್ಕೆ ಅಂತ ಅಪ್ಪಾಜಿ ಜೊತೆ ಪೇಟೆಗೆ ಬಂದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಿನ್ನೆ ತಾನೇ ನನ್ನ ಹಸ್ಬೆಂಡ್ ಬರ್ಡೇ ಆಗಿತ್ತು. ನಾನು ಈ ಕಡೆ ಮನೆಗೆ ಬಂದಿದ್ದರಿಂದ ನನಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅವ್ರು ಹೇಗೂ ಬರ್ತಾರೆ ಇವತ್ತು. ಸೊ ಅದನ್ನು ಜೊತೆಗೆ ಇಟ್ಕೊಳ್ಳೋಣ, ಹೇಗೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರಲ್ಲ. ಸೊ ಹಾಗೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಅದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವ್ರಿಗೆ ಸ್ಟಾರ್ಟಿಂಗ್ ಹೇಳಿರಲಿಲ್ಲ ನಾನು. ಸೊ ಇದೊಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಹಾಗೆ 2 ಕೇಕನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಇಲ್ಲೂ ಬೇಜಾನ್ ಕೆಲಸ ಇತ್ತು. ಯಾಕಂದರೆ ಸ್ವಲ್ಪ ಆದರೂ ಡೆಕೋರೇಷನ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ಅಕ್ಕನ ಮಗಳಿದ್ಲು, ಅವಳು ನಾನು ಸೇರಿ ಅವಳನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಸೊ ಹಾಗಾಗಿ ಅವಳು ನಾನು ಸೇರಿ ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ. ಯಾಕಂದರೆ ತುಂಬ ಹೆವಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಸಿಂಪಲ್ಲಾಗಿ ಒಂದು ಬ್ಯಾನರು ಹಾಗೆ ಬಲೂನ್ಸ್ ಇಟ್ಟಿದ್ದು. ಫೈನಲ್ ಆಗಿ ಡೆಕೋರೇಷನ್ನು ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ. ಹಾಗೆ ಇಷ್ಟರಲ್ಲೇ ಸಂಜೆ ಆಗಿಬಿಟ್ಟಿತ್ತು. ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಮ್ಮ ದೇವ್ರ ದೀಪ ಇಟ್ಟರು. ಕೊನೆಗೆ ನಾವು ಹೂವು ತಂದಿದ್ವಿ. ಯೂಶ್ವಲಿ ಮನೆಗೆ ಹೂವು ತಂದಾಗ ಮನೆ ದೇವರಿಗೆ ಎಲ್ಲ ಇಡುವಂಥದ್ದು, ಅಜ್ಜ ಅಜ್ಜಿಗೆಲ್ಲ ಇಡುವಂಥದ್ದು. ಹಾಗಾಗಿ ಅದನ್ನು ನಾನು ಎಲ್ಲ ಕಡೆ ಇಟ್ಕೊತ ಬಂದೆ. ಹಾಗೆ ಮನೆಗೆ ಬಂದವ್ರಿಗೆ ಹೂವು ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಹಾಗೆ ಅಮ್ಮಂಗೆ ತಲೆ ಬಾಚಿ ಸ್ವಲ್ಪ ಪೌಡ್ರೆಲ್ಲ ಹಚ್ಬಿಟ್ಟು ರೆಡಿ ಮಾಡಿದೆ. ನಂತರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಒಂದು 6 ಗಂಟೆ ಆಗೋಗಿತ್ತು. ಆ್ಯಕ್ಚುಲಿ 5 ಗಂಟೆ ಪ್ಲ್ಯಾನ್ ಇದ್ದಿದ್ದು, ಬಟ್ ಹಾಗೆ ಮುಂದೋಗ್ತಾ 6 ಗಂಟೆ ಆಗೋಯಿತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ
ಪರುಷ ಚಿಲ್ಲಿರಲಿ ಹರುಷ ಬೆಳಗಿರಲಿ ಬೊಲವ ಹಣತೆ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಹಾಗೆ ಇವತ್ತು ಬೆಳಿಗ್ಗೆ ನಾನು ಸುಮ್ಮನೆ ಹಿಂಗೆ ಕ್ಲೀನ್ ಎಲ್ಲ ಮಾಡುವಾಗ ಅಪ್ಪಾಜಿಗೆ ಹೇಳ್ತಾ ಇದ್ದೆ ಸುಮ್ಮನೆ ಅವ್ರು ಕಾಲು ಎಳೆಯೋಣ ಅಂತ. ಈಗಿನ ಕಾಲದಲ್ಲಿ 5 ವರ್ಷ ಜೊತೆಗಿರಲ್ಲ ಮದುವೆ ಆದವರು, ಅಂಥದ್ರಲ್ಲಿ ನೀವು 50 ವರ್ಷ ಜೊತೆಗಿದ್ದು ಕಷ್ಟ ಸುಖ ಎಲ್ಲ ಹಂಚ್ಕೊಂಡು, ಕಷ್ಟಕ್ಕೆ ಕಷ್ಟ ಸುಖಕ್ಕೆ ಸುಖ, ಹಾಗೆ ಜಗಳ ಖುಷಿ ಎಲ್ಲನೂ ಜೊತೆಯಾಗಿ ಹಂಚ್ಕೊಂಡು ಇಷ್ಟರವರೆಗೂ ಬಂದಿದ್ದೀರಾ ಅಂತ ಅವರು ಹಂಗೆ ನಗ್ತಾ ಇದ್ರು. ಸೊ ಇಂಥದ್ದೆಲ್ಲ ಮೂಮೆಂಟ್ಸ್ ಲೈಫಲ್ಲಿ ಮತ್ತೆ ಸಿಗಲ್ಲ. 50 ವರ್ಷ ಜೊತೆಗಿರೋದು ಅಂದರೆ ಅದೇನು ಅಷ್ಟೊಂದು ಈಸಿ ಮಾತಲ್ಲ. ಸೊ ಅವ್ರು ಇಷ್ಟು ಟೈಮು ಏನು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ಲೈಫಲ್ಲಿ, ಅಂಥದ್ದೆಲ್ಲ ಒಂದು ಸೆಲೆಬ್ರೇಟ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಾನು ಮತ್ತು ಅಕ್ಕ ಡಿಸೈಡ್ ಮಾಡಿದ್ವಿ ಲಾಸ್ಟ್ ಮೂಮೆಂಟಲ್ಲಿ, ಯಾಕಂದರೆ ಮತ್ತೆ ಇಂಥದ್ದೆಲ್ಲ ನಮಗೆ ಸಿಗಲ್ಲ. ಇಂಥದ್ದೆಲ್ಲ ಸಿಕ್ಕಾಗ ಏನು ನಮಗೆ ಅವಕಾಶ ಸಿಕ್ಕಿರುತ್ತೆ ಅದನ್ನು ಬಿಡಬಾರ್ದು ಅಂತ. ಸೊ ಅದಕ್ಕೋಸ್ಕರ ಇದನ್ನು ಚಿಕ್ಕದಾಗಿ ಪ್ಲ್ಯಾನ್ ಮಾಡಿಕೊಂಡ್ವಿ. ಅದು ತುಂಬ ದೊಡ್ಡದಾಗೇ ಆಯಿತು. ಸೊ ತುಂಬಾ ಖುಷಿ ಆಯಿತು ಪ್ರೋಗ್ರಾಮಿಂದ. ಹಾಗೆ ಅಪ್ಪಾಜಿ ಅಮ್ಮಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದು ಎಲ್ಲರೂ ವಿಶ್ ಮಾಡಿದ್ರು. ನಂತರ ನಾನು ಆಗಲೇ ಹೇಳಿದ್ನಲ್ಲ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಅಂತ, ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.
ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಹಾಗೆ ಫೈನಲಿ ಕೇಕ್ ಕಟಿಂಗ್ ಕೂಡ ಚೆನ್ನಾಗಾಯಿತು, ಎಲ್ಲರೂ ವಿಶ್ ಎಲ್ಲ ಮಾಡಿದ್ರು. ಹಾಗೆ ಒಂದಿಷ್ಟು ಫೋಟೋಸ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಾಯಿತು. ಆ್ಯನಿವರ್ಸರಿ ಆಗಲಿ ಬರ್ಡೇ ಆಗಲಿ ಯಾವುದು ಪ್ರೀ ಪ್ಲ್ಯಾನ್ ಮಾಡಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ಎರಡೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಬಂದವ್ರಿಗೆಲ್ಲ ನಾವು ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ್ವಿ ಚಪಾತಿ ಮತ್ತು ಪನ್ನೀರ್ ಅಂತ. ಸೊ ಅದನ್ನೆಲ್ಲ ಕೊಟ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಗಡ್ಬಡಿ ಆಗೋಯಿತು. ಹಾಗೆ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಚಿಕ್ಕದಾಗಿ ಮಾಡಿದ್ರು ಒಂಥರ ಏನೋ ಖುಷಿ ಕೊಡ್ತು. ಸರಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.